ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜೆ ಡಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಏನೆಲ್ಲ ಸ್ನೇಹಿತರೆ, ಇದು ನನ್ನ ಫಸ್ಟ್ ಬ್ಲಾಗ್ ವೀಡಿಯೋ. ಏನಿದು ಫಸ್ಟ್ ಬ್ಲಾಗ್ ವೀಡಿಯೋದಲ್ಲೇ ಈ ಥರ ಅರ್ಧವಿರೋ ಬಟ್ಟೆ ಹಾಕೊಂಡಿದ್ದೀನಿ ಅಂತ ಹೇಳಕ್ಕೆ ಹೋಗಬೇಡಿ. ಇದು ನನ್ನ ಕೆಲಸದ ಬಟ್ಟೆ. ನಾನಿವತ್ತು ಜೋಳ ತರಕ್ಕೆ ಹೋಗ್ತಾಯಿದ್ದೀನಿ. ಜೋಳ ಏನಕ್ಕೆ ತರಕ್ಕೆ ಹೋಗ್ತಾಯಿದ್ದೀವಿ ಅಂದರೆ, ನಮ್ಮ ಮನೇಲಿ ಹಸು ಸಾಕಿದ್ದೀವಿ. ಹಸುಗೆ ಜೋಳ ತರಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ವೀಡಿಯೋದೊಳಗೆ ಹೋಗೋಣ. ಇದೆ ನಾನು ಕುಯ್ಯೋ ಜೋಳ. ಇನ್ನೂ ಯಾರೂ ಬಂದಿಲ್ಲ, ಬರ್ತಾರೆ, ಇನ್ನೂ ಲೇಟ್ ಆಗುತ್ತೆ. ನಾನು ಸ್ವಲ್ಪ ಬೇಗನೆ ಬಂದಿದ್ದೀನಿ. ಫುಲ್ಲು ಇಲ್ಲ, ಒಂದು ಎಕರೆ ಹಾಕಿದ್ದಾರೆ ಜೋಳ. ಇದು ನಾವು ತಗೊಂಡಿರೋದು ಬರೀ 10 ಗುಂಟೆ ಮಾತ್ರ. ಆ ತುದಿಯಿಂದ ಈ ತುದಿ ಗಂಟ ಫುಲ್ಲು. ಆ ಮರ ಕಾಣ್ತಿದೆಯಲ್ಲ ಹಿಂದ್ಗಡೆ, ಅಲ್ಲಿ ಗಂಟ ಫುಲ್ಲು. ಇದು ಕ್ಯೂ ಸ್ಟಾರ್ಟ್ ಮಾಡಿ ನಾನು 3 ದಿನ ಆಗೈತೆ. ಬನ್ನಿ ನೀವೇ ನೋಡೋರು ಅಂತ. ಕೂದಾಗೈತೆ ಈ ಥರ. ಈಗ ಇದನ್ನ ಹೊರೆ ಕಟ್ಟಬೇಕು, 2 ಹೊರೆ ಕಟ್ಟಬೇಕು. ಕಟ್ಟಾಗೈತೆ. ಈಗ ಎತ್ಕೊಂಡು ಹೋಗ್ಬೇಕು. ನನ್ನ ಗಾಡಿ ಹಸಿರು ಕಲರ್ದು ಕಾಂಪೌಂಡ್ ಥರ ಇದೆ, ಸೀರೆ ಕಟ್ಟಿದ್ದಾರಲ್ಲ, ಆ ಸೀರೆ ಹತ್ರ ಇದೆ. ಬನ್ನಿ ಹೊರೆ ಎತ್ಕೊಂಡು ಹೋಗೋಣ. ಮಾಡಲೇಬೇಕು. ಆದರೂ ಇದು ಒಂಥರ ಚೆನ್ನಾಗಿದೆ. ಬೆಂಗಳೂರಲ್ಲಿ ಹೋಗಿ ಮಾಲಲ್ಲಿ ಹೋಗಿ ತಿರುಗಾಡಿದ್ರು ಈ ಥರ ನೆಮ್ಮದಿ ಸಿಗಲ್ಲ. ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಕೆಲಸನೂ ಮಾಡೋದು ಅಂತ ಅಂದ್ಬಿಟ್ಟು ಒಂಥರ ಖುಷಿ ಆಗುತ್ತೆ, ಚೆನ್ನಾಗಿದೆ ಒಂಥರ. ಈಗ ನಾವು ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸರಿ, ಜೋಳ ತಂದೈತಲ್ಲ ಮತ್ತೆ ಎಲ್ಲಿ ಹೋಗ್ತಿದೆ ಅಂತ ಅಂದ್ಬಿಟ್ಟು ಕೇಳಿದ್ರೆ, ಅದು ಬೆಳಿಗ್ಗೆಗೆ. ನಾನು ತಂದಿದ್ದು ಬೆಳಿಗ್ಗೆಗೆ. ಇವಾಗ ತರಕ್ಕೆ ಹೋಗ್ತಾ ಇರೋದು ಮಧ್ಯಾಹ್ನಕ್ಕೆ. ಮಧ್ಯಾಹ್ನ ನೀರು ಕುಡಿಸ್ತೀವಲ್ಲ, ಮಧ್ಯಾಹ್ನ ನೀರು ಕುಡಿಸಾದ್ಮೇಲೆ ಹಂಗೆ ಸ್ವಲ್ಪ ಹುಲ್ಲು ಹಾಕ್ಬಿಡ್ತೀವಿ. ಇವಾಗ ನಾನು ಹುಲ್ಲು ತರಕ್ಕೆ ಹೋಗ್ತಾ ಇದ್ದೀನಿ. ಇದೆ ನಮ್ಮ ಗದ್ದೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿಂದ ಕೆಳಗಡೆ ಗಂಟ. ಇವಾಗ ನಾವು ಕೆಳಗಡೆ ಹೋಗ್ತಾಯಿದ್ದೀವಿ. ಕೆಳಗಡೆ ಹೋಗಿ ಕೆಳಗಡೆ ಹುಲ್ಕೋದ್ಬಿಟ್ಟು
ಕೆಳಗಡೆ ಹೊರೆ ಕಟ್ಕೊಂಡು ಅಲ್ಲಿಂದ ಎತ್ಕೊಂಡು ಬರ್ತೀವಿ. ನಮ್ಮ ಗಾಡಿ ಇಲ್ಲಿದೆ ನೋಡಿ. ಇದೆಲ್ಲ ಆಲ್ಮೋಸ್ಟ್ ಕೂತ್ಬಿಟ್ಟಿದ್ದೀವಿ. ಇದು ಸೀಮೆ ಮಕ್ಕರಜೋಳ ಏನೋ ಅಂತಾರೆ, ಆ ಕಡ್ಡಿ ಇದು ಸೀಮೆ ಹುಲ್ಲು. ನಾವು ಹುಲ್ಕುಯಾಗಿ ಹೋಗ್ತಾ ಇದ್ದೀವಿ. ಎಲ್ಲ ನಾಟಿಗಳು ಶುರು ಆಗ್ಬಿಟ್ಟೈತೆ. ಎಲ್ಲ ರೋಟ್ರಿ ಹೊಡಿತಾ ಇದ್ದಾರೆ, ಎಲ್ಲ ನಾಟಿ ಮಾಡ್ತಾಯಿದ್ದಾರೆ. ರೋಟ್ರಿ ಹೊಡೆದು KGL ಹೊಡೆದು ನಾಟಿಗೆಲ್ಲ ರೆಡಿ ಮಾಡಿದ್ದಾರೆ. ಮೇ ಬಿ ಇನ್ನೊಂದು 3-4 ಡೇಸ್. ಹಾಯ್ ಹಲೋ ನಮಸ್ಕಾರ. ಈಗ ನೋಡಿದ್ರಲ್ಲ, ಹೋಗಿ ಜೋಳ ತಗೊಂಡು 2 ಹೊರೆ ಕೂದು ತಗೊಬಂದು ಹಾಕಿ, ಅದನ್ನೆಲ್ಲ ಹಂಗೆ ಹಾಕಲ್ಲ, ಚಿಕ್ಕದಾಗಿ ಕಟ್ ಮಾಡ್ತೀವಿ. ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಎಲ್ಲ ಹಸುಗೂ ಹಾಕ್ತೀವಿ. ಮಾಮೂಲಿ ಸ್ವಲ್ಪ ಅದು ಬೆಳಗ್ಗೆಗೆ. ಮಧ್ಯಾಹ್ನಕ್ಕೆ ಹುಲ್ ಕುಯ್ಕೊಂಡು ಹಾಕ್ತೀವಿ. ಹುಲ್ಲು 2 ಹೊರೆ ಬರುತ್ತೆ, ಅದನ್ನು ನಾನೇ ಕುಯ್ಯೋದು. ಹೋಗಿ ನಮ್ಮ ಗದ್ದೆಲಿ ಹೋಗ್ಬಿಟ್ಟು ಹುಲ್ ಕುಯ್ಕೊಂಡು ಹಾಕ್ತೀನಿ. ಅದು ಹುಲ್ ಕುಯ್ಯೋದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮೊಬೈಲಲ್ಲಿ ನೋಡೋದು, ಆದರೆ ಆಗಲಿಲ್ಲ. ಯಾಕಾಗಲಿಲ್ಲ ಅಂತಂದರೆ ಫುಲ್ಲು ಕೆಸರಿತ್ತು, ಅಲ್ಲಿ ಮೊಬೈಲ್ ತಗೊಂಡು ಹೋಗೋಕ್ಕಾಗಲಿಲ್ಲ. ಅಲ್ಲಿ ಹೋಗಿ ಅಲ್ಲಿ ಮಡಗಿ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಹುಲ್ ಕುಯ್ಯೋದು ಸ್ವಲ್ಪ ಕಷ್ಟ ಆಯಿತು. ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.